ಹೆಪ್ಪಗೋಡಿ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಈತನ ಹಿನ್ನೆಲೆ ಏನು ಎತ್ತ ಅನ್ನೋದು, ಉಗ್ರ ಚಟುವಟಿಕೆಗೆ ಫಂಡ್ ಮಾಡಿರುವುದು ಬೆಳಕಿಗೆ ಬಂದಿದೆ. ಜಿಹಾದಿ ಚಟುವಟಿಕೆಗಳಿಗೆ ಸೂಕ್ತ ಫಂಡಿಂಗ್ ಬಗ್ಗೆ ಮಾಹಿತಿ ಈಗ ತಿಳಿದು ಬಂದಿದೆ. ಬ್ಯಾಂಕ್ ಮಾಹಿತಿಯನ್ನ ಸಂಗ್ರಹಿಸಿ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ವೀಸಾ ಪಾಸ್ಪೋರ್ಟ್ ಬಳಸಿ ಅಫ್ಘಾನಿಸ್ತಾನಕ್ಕೆ ತೆರಳೋದಕ್ಕೆ ಸಿದ್ದತೆಯನ್ನ ಮಾಡಿಕೊಂಡಿದ್ದ ಅನ್ನೋದು ಗೊತ್ತಾಗಿದೆ. ಹೆಪ್ಪಗೋಡಿ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ಅಭಿಷೇಕ್ ಜಯಶಂಕರ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಈತನ ಹಿನ್ನೆಲೆ ಏನು? ಈತ ಟೆರರಿಸ್ಟ್ ಜೊತೆಯಲ್ಲಿ ಸಂಪರ್ಕ ಇದ್ದಾನೆ ಅಂತ ಹೇಳಿ ಹೇಳೋದಕ್ಕೆ ಏನು ಸೂಕ್ತವಾದ ಸಾಕ್ಷ್ಯಾಧಾರಗಳು ಪೊಲೀಸರ ಬಳಿ ಇದ್ದಾವೆ? ಸದ್ಯದ ಮಾಹಿತಿ ಏನಿದೆ? ಕಳೆದ ಒಂದು ತಿಂಗಳಿನಿಂದ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಈತನನ್ನ ಸಂಪೂರ್ಣವಾಗಿ ಚಟುವಟಿಕೆಗಳನ್ನ ನೋಡಿಕೊಂಡಿದ್ರು. ಈ ಸಂದರ್ಭದಲ್ಲಿ ಉಗ್ರ ಜೊತೆ ಅಂದ್ರೆ ಇಮ್ರಾನ್ ಅನ್ನುವಂತಹ ಉಗ್ರ ಏನಿದ್ದಾನೆ ಆತನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವಂತದ್ದು, ಮತ್ತೆ ಕೆಲವೊಂದು ಉಗ್ರ ಚಟುವಟಿಕೆಗೆ ಬೇಕಾದಂತಹ ಕೆಲವೊಂದು ಶಬ್ದಗಳನ್ನು ಪದಬಳಕೆ ಮಾಡಿರುವಂತಹ ಕಾರಣದಿಂದಾಗಿ ಈತನ ಮೇಲೆ ನಿಗಾ ಇಟ್ಟಿದ್ರು. ನಂತರ ಯಾವಾಗ ಈತ ವೀಸಾ ಪಡೆದುಕೊಂಡು ಆಫ್ಘಾನಿಸ್ತಾನಕ್ಕೆ ಟ್ರೈನಿಂಗ್ಗೆ ಹೋಗ್ತಾನೆ ಅನ್ನುವಂತಹ ಒಂದು ವಿಚಾರ ಗೊತ್ತಾಯಿತು, ಇಮಿಡಿಯೇಟ್ ಆಗಿ ಪೊಲೀಸರು ಆತನನ್ನ ಲಾಕ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ತೆಹ್ರಿಕ್ ಇ ತಾಲಿಬಾನ್ ಪಾಕಿಸ್ತಾನ ಅನ್ನುವಂತಹ ಅಫ್ಘಾನ್ ಮೂಲದ ಈ ಒಂದು ಉಗ್ರ ಸಂಘಟನೆ ಏನಿದೆ, ಈ ಉಗ್ರ ಸಂಘಟನೆಯ ಇಮ್ರಾನ್ ಅನ್ನುವಂತಹ ವ್ಯಕ್ತಿಯ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ. ಈತನ ಉದ್ದೇಶ ಒಂದೇ, ಇಲ್ಲಿ ಪಾಕಿಸ್ತಾನ ಆಗಿರಬಹುದು, ಭಾರತ ಆಗಿರಬಹುದು, ಆದರೆ ಮುಸ್ಲಿಮರಿಗೆ ತೊಂದರೆ ಆಗ್ತಾ ಇದೆ. ಅಲ್ಲಿದ್ದಂತಹ ಮಸೀದಿಗಳ ಮೇಲೆ ಒಂದು ಬಾಂಬ್ಗಳನ್ನು ಸ್ಫೋಟ ಮಾಡುವಂತಹ ಮುಖಾಂತರ ನಮ್ಮ ಒಂದು ಜನಾಂಗದ ಒಂದು ಜನರೇನಿದ್ದಾರೆ ಅವರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಯಾರು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅವರ ವಿರುದ್ಧ ನಾನು ಸೇಡನ್ನು ತೀರಿಸಿಕೊಳ್ಬೇಕು ಅಂತ ಹೇಳಿ ಆತನ ಉದ್ದೇಶ ಇರೋದು ಈಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದೇ ರೀತಿಯಾಗಿ ನಿಷೇಧಿತ ಸಂಘಟನೆಯ ಮೂಲಗಳಿಂದ ಈತನ ಬ್ಯಾಂಕ್ ಅಕೌಂಟ್ಗೆ ಫಂಡಿಂಗ್ ಆಗಿರೋದು ಕೂಡ ಇಲ್ಲಿಗೆ ಬೆಳಕಿಗೆ ಬರುತ್ತೆ. ಇಲ್ಲಿ ಬಹುಮುಖ್ಯವಾಗಿ ಮತ್ತೊಬ್ಬ ವ್ಯಕ್ತಿ ಅಂದ್ರೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿ ಇರ್ತಾನೆ. ಆತ ಪಶ್ಚಿಮ ಬಂಗಾಳದ ಮೂಲದವನಾಗಿರ್ತಾನೆ. ದಾಳಿಯ ವಿಚಾರ ಗೊತ್ತಾದ ಬಳಿಕ ನಂತರ ಆತ ಕೂಡ ಎಸ್ಕೇಪ್ ಆಗಿರುವಂತದ್ದು. ಆತನಿಗಾಗಿ ಈಗ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ. ಯಾಕಂದ್ರೆ ಇವರಿಬ್ಬರು ಕೂಡ ಇದೇ ರೀತಿಯಾದಂತಹ ಟೆರರ್ ಆಕ್ಟಿವಿಟೀಸ್ಗಳಲ್ಲಿ ಪಾಲ್ಗೊಂಡಿರುವಂತಹ ವಿಚಾರಗಳು ಪೊಲೀಸರಿಗೆ ಈಗಾಗಲೇ ಸಿಕ್ಕಿ ಬೆಳೆದಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಆತನನ್ನ ಸಂಪೂರ್ಣವಾಗಿ ವಿಚಾರಣೆಯನ್ನು ಒಳಪಡಿಸಲಾಗಿದೆ. ಆತನ ಉದ್ದೇಶ ಒಂದೇ, ಯಾವುದೇ ಕಾರಣಕ್ಕೂ ಕೂಡ ನಾವು ಮುಸ್ಲಿಮರಿಗೆ ತೊಂದರೆ ಅಂದ್ರೆ ಈ ರೀತಿಯಾಗಿ ಹತ್ಯೆಯನ್ನು ಮಾಡುವಂಥದ್ದು, ಅವರಿಗೆ ತೊಂದರೆಯನ್ನು ಕೊಡುವಂತಹ ವ್ಯಕ್ತಿಗಳ ವಿರುದ್ಧವಾಗಿ ನಿಲ್ಲಬೇಕು ಅಂತ ಹೇಳಿ ಹೀಗಾಗಿ ಪಾಕಿಸ್ತಾನ ಸೇನೆಯ ಮೇಲೆ ದಾಳಿಯನ್ನು ನಡೆಸುವಂತಹ ಒಂದು ಕಾರಣದಿಂದಾಗಿ ಈತ ಆಫ್ಘಾನಿಸ್ತಾನಕ್ಕೆ ಹೋಗಿ ಅಲ್ಲಿ ಉಗ್ರ ಚಟುವಟಿಕೆಯನ್ನು ಪಡೆದುಕೊಂಡು ನಂತರ ಭಾರತ ಅಥವಾ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಒಂದು ಉಗ್ರ ಚಟುವಟಿಕೆಯನ್ನು ಮಾಡುವಂತಹ ಮುಖಾಂತರ ಈತನ ಪ್ಲಾನ್ ಇತ್ತು. ಈ ಹಿನ್ನೆಲೆಯಲ್ಲಿ ಅಂದ್ರೆ ಇದೆಲ್ಲವೂ ಕೂಡ ಆತನ ಸೋಷಿಯಲ್ ಮೀಡಿಯಾ ಇದಾಗಿರಬಹುದು ಮತ್ತೆ ಫೋನ್ ನಂಬರ್ಗಳಾಗಿರಬಹುದು ಅದನ್ನ ಟ್ರ್ಯಾಪ್ ಮಾಡಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಗಳು ಕೂಡ ಸಿಕ್ಕಿರುವಂತದ್ದು. ಹೀಗಾಗಿ ಸದ್ಯ ಈ ಅಸಾಪುರ್ ಅನ್ನುವಂತಹ ವ್ಯಕ್ತಿ ಏನಿದಾನೆ ಆತನನ್ನ ಮತ್ತಷ್ಟು ಕೂಲಂಕುಷವಾಗಿ ಪರಿಶೀಲನೆ ನಡೆಸುವಂತಹ ಅಂದ್ರೆ ವಿಚಾರಣೆ ನಡೆಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು. ಈಗ ಸದ್ಯ ಈತನ ಹೆಪ್ಪಗೋಡಿ ಪೊಲೀಸರು ಗೌಪ್ಯ ಸ್ಥಳದಲ್ಲಿ ಈತನನ್ನ ವಿಚಾರಣೆ ಮುಂದುವರೆದಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.